morning, dear students. ಪಾಠ ಸಂಖ್ಯೆ 10 ಐಕ್ಯಗಾನ. ಇದೊಂದು ಪದ್ಯ ಭಾಗವಾಗಿದ್ದು ಈ ಪದ್ಯ ಬರೆದಿರುವಂಥವರು ನಮ್ಮ ನಾಡಿನ ಕನ್ನಡ ಭಾಗದ ಹೆಸರಾಂತ ಶ್ರೇಷ್ಠ ಕವಿಯಾಗಿರುವಂತಹ, ರಾಷ್ಟ್ರಕವಿ ಪುರಸ್ಕೃತರಾಗಿರುವಂತಹ, ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಂತಹ, ಕನ್ನಡ ಭಾಷೆಯಲ್ಲಿ ಅನೇಕ ಹೆಸರಾಂತ ಕೃತಿಗಳನ್ನು ರಚಿಸಿರುವಂತಹ, ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಹೆಸರುವಾಸಿಯನ್ನು ಪಡೆದುಕೊಂಡಿರುವಂತಹ ಡಾಕ್ಟರ್ GS ಶಿವರುದ್ರಪ್ಪನವರು ಈ ಐಕ್ಯಗಾನ ಎಂಬ ಒಂದು ಪದ್ಯವನ್ನು ಬರೆದಿದ್ದಾರೆ. ಈ ಪದ್ಯ ಬರೆದಿರುವಂತಹ ಡಾಕ್ಟರ್ GS ಶಿವರುದ್ರಪ್ಪನವರ ಒಂದು ಕವಿ ಪರಿಚಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡಾಕ್ಟರ್ GS ಶಿವರುದ್ರಪ್ಪನವರು GS ಅಂದರೆ ಜಿಯಿಂದ ಗುಗ್ಗರಿ ಶಾಂತವೀರಪ್ಪ. ಮತ್ತು ಶಿವರುದ್ರಪ್ಪ. GS ಶಿವರುದ್ರಪ್ಪನವರ ಪೂರ್ಣವಾದಂಥ ಹೆಸರೇನೆಂದರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರ ಇವರ ಒಂದು ಪೂರ್ಣವಾದ ಹೆಸರಾಗಿರ್ತದ. ಇವರ ಒಂದು ಜನನ ಏಳು 1923 ಇವರ ಜನನವಾಗಿರುತ್ತದೆ. ಇವರ ಜನ್ಮಸ್ಥಳ ಯಾವುದಂತಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕು. ಇವರ ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. GS ಶಿವರುದ್ರಪ್ಪನವರ ಒಂದು ಜನನ 7/2/1923 ಇವರ ಜನನವಾಗಿರುತ್ತದೆ. ಇವರು ಹುಟ್ಟಿರುವಂತಹ ಸ್ಥಳ ಯಾವುದಂದ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಇವರ ಜನನವಾಗಿರ್ತದ. ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮಗಳಾಗಿರ್ತಾರ. ಇನ್ನು ಇವರು
ಮತ್ತು MA ಪದವಿಯನ್ನು ಪಾಸು ಮಾಡಿ BA ಮತ್ತು MA ಪದವಿಯನ್ನು ಪಾಸು ಮಾಡಿದ ತಕ್ಷಣ ಕನ್ನಡದಲ್ಲಿ ಅಪಾರ ಆಸಕ್ತಿಯನ್ನಿಟ್ಕೊಂಡು ಕನ್ನಡ ನಾಡಿಗೆ, ಕನ್ನಡ ನಾಡಿನ ಸಂಸ್ಕೃತಿ, ಕನ್ನಡ ನಾಡಿನ ಭಾಷೆ, ಕನ್ನಡ ನಾಡಿನ ವೈಭವ್ಯತೆಯನ್ನು ಕುರಿತು ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ತಮ್ಮದೇ ಆದಂಥ ಒಂದು ವಿಶಿಷ್ಟ ತರಹದಲ್ಲಿ ಹೆಸರುವಾಸಿಯನ್ನು ಗಳಿಸಿಕೊಳ್ಳಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಅವರು ಯಾವುದೇ ಸೇವೆಗೆ ಸೇರಿಕೊಳ್ಳದೇ ಕನ್ನಡ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅನೇಕ ಮಹತ್ವದ ಕೃತಿಗಳನ್ನು ಕೂಡ ಅವರು ಬರೀಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಅದರ ಇವರು ಕೆಲವು ಕಾಲೇಜುಗಳಲ್ಲಿ ಇವರ ಸೇವೆಯನ್ನು ಕೂಡ ಸಲ್ಲಿಸಲಿಕ್ಕೆ ಮಹಾರಾಜ ಕಾಲೇಜು, ಉಸ್ಮಾನಿಯಾ ಯೂನಿವರ್ಸಿಟಿ, ಬೆಂಗಳೂರು ವಿಶ್ವವಿದ್ಯಾಲಯ, ತಮ್ಮ ಕನ್ನಡದಲ್ಲಿ MA ಪದವಿಯನ್ನು ಪಾಸು ಮಾಡಿ ಅವರು ಮಹಾರಾಜ ಕಾಲೇಜು ಮೈಸೂರಿನಲ್ಲಿ ತಮ್ಮ ಸೇವೆಯನ್ನು ಕೂಡ ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉಸ್ಮಾನಿಯಾ ವಿಶ್ವವಿದ್ಯಾಲಯ ಹೈದರಾಬಾದ್ನಲ್ಲಿ ಕೂಡ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಕೊನೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಪ್ರಾಧ್ಯಾಪಕರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಕನ್ನಡ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆ, ಸಾಹಿತ್ಯಿಕವಾಗಿ ನೀಡಿರುವಂತಹ ಇವರ ಕೊಡುಗೆಯನ್ನು ಕಂಡು ಅನೇಕ ಪ್ರಶಸ್ತಿಗಳನ್ನು ಕೂಡ ಇವರು ಪಡ್ಕೊಂಡು ಬಿಡ್ತಾರ. ಅಂತಹ ಪುರಸ್ಕಾರಗಳನ್ನು ಕೂಡ ಇವರು ಪಡ್ಕೊಂಡು ಬಿಡ್ತಾರ. ಅಂತಹ ಪುರಸ್ಕಾರಗಳು ಹೇಳುವಂತಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರಕವಿ ಗೌರವ, ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ
ಇನ್ನು ಇವರು ಮಾಡಿರುವಂತಹ ಸೇವೆಯನ್ನು ಕಂಡು ಅನೇಕ ಪುರಸ್ಕಾರಗಳು, ಪ್ರಶಸ್ತಿಗಳು, ಗೌರವಗಳನ್ನು ಕೂಡ ಇವರಿಗೆ ಲಭಿಸಿರ್ತವ. ಅನೇಕ ಪುರಸ್ಕಾರಗಳು ಕೂಡ ಇವರು ಲಭಿಸಿಕೊಂಡಾದರೆ ಕೆಲವು ವಿಶೇಷವಾಗಿರುವಂತಹ ಪ್ರಾಮುಖ್ಯತೆ ಪಡೆದುಕೊಂಡಿರುವಂತಹ ಕೆಲವೊಂದು ಪುರಸ್ಕಾರಗಳನ್ನು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಕೂಡ ಪಡ್ಕೊಂಡ್ಬಿಡ್ತಾರ. ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕರ್ನಾಟಕ ಸರ್ಕಾರದಿಂದ ಪಡ್ಕೊಂಡ್ಬಿಡ್ತಾರ. ಇನ್ನು ರಾಷ್ಟ್ರಕವಿ ಗೌರವ ಅಂತೇಳಿ 2000 ಇಸ್ವಿಯಲ್ಲಿ ಇವರಿಗೆ ರಾಷ್ಟ್ರಕವಿ ಗೌರವ ಪ್ರಶಸ್ತಿಯನ್ನು ಕೂಡ ಬಂದ್ಬಿಡ್ತದ. ಇನ್ನು 1992ರಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಪಡ್ಕೊಂಡ್ಬಿಡ್ತಾರ. ಇದು 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನವಾಗಿರ್ತದ. 1972ರಲ್ಲಿ ನಡೆದಂತಹ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಘನ ಅಧ್ಯಕ್ಷತೆಯನ್ನು ಕೂಡ ಈ ದಾವಣಗೆರೆಯಲ್ಲಿ ನಡೆದ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ. ಇಲ್ಲಿ ಇವರು ಕನ್ನಡ ಒಂದು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಕನ್ನಡದ ನಾಡು ನುಡಿ, ಕನ್ನಡದ ಭೌಗೋಳಿಕ, ಕನ್ನಡದ ಸಂಸ್ಕೃತಿ, ಕನ್ನಡದ ಹಿರಿಮೆ, ಕನ್ನಡ ನಾಡಿನ ವಿಶೇಷತೆಗಳ ಕುರಿತು ಅನೇಕ ಗ್ರಂಥಗಳನ್ನು ಕೂಡ ಇವರು ರಚಿಸಿದ್ದಾರೆ. ಅಂತಹ ಪ್ರಮುಖ ಕಾವ್ಯಗಳಾಗಿರ್ಬೋದು, ಪ್ರವಾಸ ಕಥನಗಳಾಗಿರ್ಬೋದು, ಪದ್ಯಗಳಾಗಿರ್ಬೋದು, ಅನೇಕ ಗ್ರಂಥಗಳನ್ನು ಕೂಡ ಅವರು ರಚಿಸಿದ್ದಾರೆ. ಅಂತಹ ಕೆಲವು ಅವರ ಪ್ರಮುಖ ಕೃತಿಗಳನ್ನು ಮಾತ್ರ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಪ್ರಮುಖ ಕೃತಿಗಳು GS ಶಿವರುದ್ರಪ್ಪನವರ ಪ್ರಮುಖ ಕೃತಿಗಳು ಯಾವ್ಯಾವಾಗಿದ್ದು? ಮಾಸ್ಕೋದಲ್ಲಿನ ದಿನ, ಕಾವ್ಯಾರ್ಥ ಚಿಂತನೆ, ದೀಪದ ಹೆಜ್ಜೆ, ಸಮಗಾನ, ಇಪ್ಪತ್ತೆರಡು ದಿನಗಳು, ಗೋಡೆ, ತೆರೆದ ದಾರಿ, ಸೌಂದರ್ಯ ಸಮೀಕ್ಷೆ, ಪ್ರೀತಿ ಇಲ್ಲದ ಮೇಲೆ,
ಹೀಗೆ ಇವರು ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಅವರ ಒಂದು ಪ್ರಮುಖ ಕೃತಿಗಳೆಂದರೆ ಮಾಸ್ಕೋದಲ್ಲಿನ ಇದೊಂದು ಪ್ರವಾಸ ಕಥನ ಅಂತೇಳಿ ನಾವು ಹೇಳ್ತೀವಿ. 22 ದಿನಗಳ ಕಾಲ ಇವರು ಮಾಸ್ಕೋದಲ್ಲಿನ ಒಂದು ವಿಚಾರವನ್ನು ಕುರಿತು ಮಾಸ್ಕೋದಲ್ಲಿ 22 ದಿನಗಳ ಕಾಲ ಎಂಬ ಒಂದು ಗ್ರಂಥವನ್ನು ರಚನೆ ಮಾಡುತ್ತಾರೆ. ಇನ್ನು ಕಾವ್ಯಾರ್ಥ ಚಿಂತನ, ದೀಪದ ಹೆಜ್ಜೆ, ಸಮಗಾನ, 22 ದಿನಗಳು, ಗೋಡೆ, ತೆರೆದ ದಾರಿ, ಸೌಂದರ್ಯ ಸಂಚೆ, ಪ್ರೀತಿ ಇಲ್ಲದ ಮೇಲೆ, ಹೀಗೆ ಇವರು ಅನೇಕ ಗ್ರಂಥಗಳನ್ನು ಕೂಡ ರಚನೆ ಮಾಡಿಬಿಡ್ತಾರ. ಈಗ ಈ ಒಂದು ಪದ್ಯಕ್ಕೆ ನಾವು ಬಂದಾಗ ಇವರು ಸೌಂದರ್ಯ ಸಮೀಕ್ಷೆ ಎಂಬ ಅಂದರೆ ಈ ಸೌಂದರ್ಯ ಸಮೀಕ್ಷೆ ಎಂಬ ಒಂದು ಪಾಠದಿಂದ ಒಂದು 5 ಭಾಗದಿಂದ ಏನ್ ಮಾಡಿದ್ರೆ ಐಕ್ಯಗಾನ ಎಂಬ ಒಂದು ಪದ್ಯವನ್ನು ಅವರು ರಚನೆ ಮಾಡಿದ್ದಾರೆ. ಸೌಂದರ್ಯ ಸಮೀಕ್ಷೆ ಪ್ರೀತಿ ಇಲ್ಲದ ಮೇಲೆ ಎಂಬ ಒಂದು ಗದ್ಯದಿಂದ ಅವರು ಐಕ್ಯಗಾನ ಎಂಬ ಒಂದು ಪದ್ಯವನ್ನು ಅವರು ರಚನೆ ಮಾಡಿದ್ದಾರೆ. ಆ ಒಂದು ಪದ್ಯದಿಂದ ಇದು 5 ಭಾಗವಾಗಿರುತ್ತದೆ. ಪ್ರೀತಿ ಇಲ್ಲದ ಮೇಲೆ ಎಂಬ ಒಂದು ಕೃತಿಯಿಂದ ಇವರು ಐಕ್ಯಗಾನ ಎಂಬ ಒಂದು ಪದ್ಯವನ್ನು ಆರಿಸಿಕೊಂಡು ಕನ್ನಡದ ನಾಡನುಡಿಯನ್ನು ಕುರಿತು ಅವರು ಇಂಥ ಒಂದು ಗ್ರಂಥವನ್ನು ಅವರು ರಚನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳೇ, ಈ ಕವಿ ಪರಿಚಯ ಏನದ ನೀವು ನಾಳೆ ಒಂದು ನೋಟ್ಬುಕ್ನಲ್ಲಿ ಬರೆದು ಗ್ರೂಪ್ನಲ್ಲಿ ಸೆಂಡ್ ಮಾಡಬೇಕು. ಏನಾದರೂ ಡೌಟ್ಸ್ಗಳಿದ್ರೂ ಕೂಡ ವೆಬೆಕ್ಸ್ ಕ್ಲಾಸ್ನಲ್ಲಿ ನಾನು ಮತ್ತೆ ಅದನ್ನು ಕಂಟಿನ್ಯೂಷನ್ ಮಾಡ್ತೀನಿ. ನೀವು ನಾಳೆ ಇಂದು ಈ ಕ್ಲಾಸಿಂದ ಏನು ಅದಾವ ನಾನು ಬರೆಸಿರುವಂಥ ಕವಿ ಪರಿಚಯಗಳಾಗಿರ್ಬೋದು, ಅವರ ಜನನ, ಅವರ ಮರಣ, ಎಲ್ಲ ವಿಷಯಗಳನ್ನು ತಮ್ಮ ನೋಟ್ಬುಕ್ನಲ್ಲಿ ಬರೆದು ನನಗೆ ಸೆಂಡ್ ಮಾಡಬೇಕು. ಕೊನೆಗೆ ಇವರ ಮರಣ ಕೂಡ 2013ರಲ್ಲಿ ಬೆಂಗಳೂರಿನಲ್ಲಿ ಇವರ ಒಂದು ವಿಧಿವಶರಾಗ್ಬಿಡ್ತಾರ, ಇವರು ಮರಣ ಹೊಂದಿರ್ತಾರ. ಹೀಗೆ ಇಂದಿನ ಒಂದು ತರಗತಿಯನ್ನು ಕವಿ ಪರಿಚಯದ ವಿದ್ಯಾರ್ಥಿಗಳನ್ನು ನೀಟಾಗಿ ಬರೆದು ನಮ್ಮ ಏನು ಗ್ರೂಪ್ನಲ್ಲಿ ನೀವು ಬರೆದು ಹಾಕಬೇಕು. ಇನ್ನು ಈ ಕವಿ ಪರಿಚಯ ಮುಗಿದ ನಂತರದ ಏನೋ ಐಕ್ಯಗಾನ, ಈ ಐಕ್ಯಗಾನ ಎನ್ನುವ ಒಂದು ಪದ್ಯವನ್ನು ಬರೆದಿರುವಂತಹ ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಇನ್ನ ಈ ಐಕ್ಯಗಾನ ಎಂಬ ಪದ್ಯ ಭಾರತವು ಭೌಗೋಳಿಕವಾಗಿ ವೈವಿಧ್ಯತೆಯಿಂದ ಕೂಡಿರುವಂತಹ ಒಂದು ರಾಷ್ಟ್ರ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ನೋಡಿರಬಹುದು, ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳು, ಆ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳು, ಆ ಜಿಲ್ಲೆಗಳಲ್ಲಿ ಅನೇಕ ತಾಲೂಕುಗಳನ್ನು ಕೂಡ ಅದ. ನಾವು ಭೌಗೋಳಿಕವಾದ ನಾವು ನೋಡ್ತಾ ಹೋದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅನೇಕ ವಿಭಿನ್ನ ರೀತಿಯ ಭೌಗೋಳಿಕ ಲಕ್ಷಣಗಳನ್ನು ಕೂಡ ನಾವು ನೋಡ್ತೀವಿ. ಉದಾಹರಣೆಗೆ ನಾವು ಬೀದರ್ನಲ್ಲಿದ್ದೀವಿ. ಈಗ ನಮ್ಮಲ್ಲಿರುವಂತಹ ಒಂದು ವಾತಾವರಣ ಬೇರೆ ರಾಜ್ಯದಲ್ಲಿರುವಂತಹ ಒಂದು ವಾತಾವರಣ, ಬೇರೆ ರಾಜ್ಯದಲ್ಲಿರುವಂತಹ ಒಂದು ಭೌಗೋಳಿಕ ಲಕ್ಷಣ ಮತ್ತು ನಮ್ಮ ರಾಜ್ಯದಲ್ಲಿರುವಂಥ ಒಂದು ಭೌಗೋಳಿಕ ಲಕ್ಷಣ, ಅವು ಏನವ ಅತಿ ವೈವಿಧ್ಯಮಯದಿಂದ ಕೂಡಿವೆ. ಯಾವ ರೀತಿ ಉದಾಹರಣೆಗೆ ಹೇಳ್ತೇನೆ,
ಈ ಕರ್ನಾಟಕದಲ್ಲಿಯೇ ನಾವು ಬೀದರ್ ಡಿಸ್ಟಿಕ್ ಉದಾಹರಣೆಗಾಗಿ ತಗೊಳ್ಳೋಣ. ಬೀದರ್ ಡಿಸ್ಟಿಕ್ನಲ್ಲಿ ನಾವು ಇರುವಂತಹ ಒಂದು ವಾತಾವರಣ ವಿಶೇಷವಾಗಿ ಅತಿ ಒಂದು ಥಂಡಿಯ ವಾತಾವರಣ. ನಾವು ಕಲಬುರಗಿಯ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಏನದ ಆ ಕಡೆ ಅತಿ ಶೆಕೆ ಕೂಡ ನಾವು ನೋಡ್ತೀವಿ. ಅಂದರೆ ಒಂದು ಜಿಲ್ಲೆಯಿಂದ ಒಂದೊಂದು ಜಿಲ್ಲೆಗೆ ಭೌಗೋಳಿಕ ಅನೇಕ ವೈವಿಧ್ಯತೆಗಳಿಂದ ನಾವು ಕೂಡ ನೋಡ್ತೀವಿ. ಉದಾಹರಣೆಗೆ ರಾಜ್ಯವನ್ನು ಕೂಡ ತಗೊಳ್ಳೋಣ. ಕರ್ನಾಟಕ ದಕ್ಷಿಣ ಭಾರತದ ರಾಜ್ಯವಾಗಿದ್ದುಕೊಂಡು ಇದು ಅತಿ ಒಂದು ಸುರಕ್ಷತೆಯ ಸ್ಥಳ ಅಂತೇಳಿ ಕೂಡ ನಾವು ಹೇಳ್ತೀವಿ. ಅದೇ ನಾವು ಜಮ್ಮು ಕಾಶ್ಮೀರ, ಛತ್ತೀಸ್ಗಢ, ಉತ್ತರಾಖಂಡ್ ಕಡೆಗೆ ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋದ ಸಂದರ್ಭದಲ್ಲಿ ಭೌಗೋಳಿಕವಾಗಿ ಅನೇಕ ವೈವಿಧ್ಯಮಯವಾದಂಥ ವಿಚಾರಗಳನ್ನು ನಾವು ತಿಳ್ಕೊಂಡು ಬರ್ತೀವಿ. ಉದಾಹರಣೆಗೆ ಜಮ್ಮು ಕಾಶ್ಮೀರವನ್ನೇ ತಗೊಳ್ಳೋಣ. ಅಲ್ಲಿ ಏನದ ಅನೇಕ ಬೆಟ್ಟ ಗುಡ್ಡ, ಹಿಮಾಲಯ ಪರ್ವತಗಳು, ಬರ್ಫಿನಿಂದ ಕೂಡಿರುವಂತಹ ಸ್ಥಳಗಳು, ದಟ್ಟ ಅರಣ್ಯಗಳು. ಆದರೆ ನಮ್ಮ ಒಂದು ರಾಜ್ಯಕ್ಕೆ ಹೋಲಿಸಿದಾಗ ಆ ಒಂದು ರಾಜ್ಯದ ಮತ್ತು ನಮ್ದ ಕರ್ನಾಟಕ ರಾಜ್ಯದ ಭೌಗೋಳಿಕ ಲಕ್ಷಣಗಳೇನಂತ ಅತಿ ವೈವಿಧ್ಯಮಯದಿಂದ ಕೂಡಿರುವಂತಹ ಒಂದು ಲಕ್ಷಣ. ಜೊತೆಗೆ ಭಾರತ ದೇಶದಲ್ಲಿ ವಾಸವಾಗಿರುವಂತಹ ಜನತೆ, ಉಡುಗೆ ತೊಡುಗೆ, ಸಂಸ್ಕೃತಿ, ಭಾಷೆ, ಧರ್ಮ, ಕಸುಬು, ಉಪಹಾರ ಭಿನ್ನ ಭಿನ್ನವಾಗಿ ಇದ್ದರೂ ಕೂಡ ಭಾರತೀಯರು ನಾವೆಲ್ಲರೂ ಒಂದೇ ಎಂಬ ಒಂದು ಭಾವನೆಯನ್ನು ಕೂಡ ನಾವು ಮನೆ ಮಾಡಿಕೊಂಡಿದ್ದೀವಿ. ಅಂತಂದರೆ ಉದಾಹರಣೆಗೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಾಂಸ್ಕೃತಿಕವಾಗಿ ಉದಾಹರಣೆಗೆ ಹೇಳ್ತೀನಿ, ಭಾಷೆ ವಿಭಿನ್ನತೆ ಅದ. ನಾವು ಕರ್ನಾಟಕದವರು ಯಾವ ಭಾಷೆಯನ್ನು ಮಾತನಾಡ್ತಿದ್ದೀವಿ? ಕನ್ನಡ. ಆಂಧ್ರ ಪ್ರದೇಶಕ್ಕೆ ಹೋದರೆ ತೆಲುಗು. ಅದೇ ನಾವು ಬೇರೆ ಬೇರೆ ರಾಜ್ಯ ಕಡೆಗೆ ಹೋದಾಗ, ತಮಿಳುನಾಡಿಗೆ ಹೋದಾಗ ತಮಿಳು. ಹೀಗೆ ಮಹಾರಾಷ್ಟ್ರಕ್ಕೆ ಹೋದಾಗ ಮರಾಠಿ ಭಾಷೆ. ಹೀಗೆ ಭಾಷೆಗಳಲ್ಲಿ ಕೂಡ ಅನೇಕ ವೈವಿಧ್ಯತೆಗಳವ, ಸಂಸ್ಕೃತಿಯಲ್ಲಿ ಕೂಡ ಅನೇಕ ವೈವಿಧ್ಯತೆಗಳವ. ಕರ್ನಾಟಕದ ಸಂಸ್ಕೃತಿನೇ ಬೇರೆ, ಆಚಾರ ವಿಚಾರಗಳೇ ಬೇರೆ. ಬೇರೆ ರಾಜ್ಯದಲ್ಲಿ ಹೋದಾಗ ಬೇರೆ ಬೇರೆ ತರದ ಬೇರೆ ಬೇರೆ ಆಚಾರ ವಿಚಾರಗಳಿರ್ತಾವ. ಇವು ಉಡುಗೆ ತೊಡುಗೆ, ಧರ್ಮ, ಕಸುಬು, ಉಡುಗೆಯಲ್ಲಿ ಕೂಡ ಅನೇಕ ನೀವು ಉದಾಹರಣೆಗಳನ್ನು ಕೂಡ ನಾವು ನೋಡಿರಬಹುದು. ಕರ್ನಾಟಕದಲ್ಲಿ ಒಂದೇ ತರಹದ ಪ್ಯಾಂಟ್ ಶರ್ಟ್ಗಳನ್ನು ಕೂಡ ಹಾಕೊಳ್ತಾರೆ, ನಾವು ನೋಡಿರಿ. ಅದೇ ಮಹಾರಾಷ್ಟ್ರ ಕಡೆಗೆ ನಾವು ಹೋದಂಥ ಸಂದರ್ಭದಲ್ಲಿ ಏನವ ನೋಡ್ರಿ, ತಲೆ ಮೇಲೆ ಟೋಪಿ, ಹ್ಯಾಟ್ ಅಂತಾರಲ್ಲ, ಹ್ಯಾಟು, ಪೈಜಾಮಗಳು ಧರಿಸ್ಕೊಳ್ತಾರೆ ಕೆಲವೊಬ್ಬರು. ಅಲ್ಲಿರುವಂಥ ಮಹಿಳೆಯರು ಕೂಡ ಅವರು ಉಡುಪಿನ ಒಂದು ಡಿಸೈನ್ಸ್ಗಳೇ ಬೇರೆ ಅದಾವೆ. ಕರ್ನಾಟಕದಲ್ಲಿ ಇನ್ನು ರಾಜಸ್ಥಾನ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಮಹಿಳೆಯರ ಒಂದು ಉಡುಗೆ ತೊಡುಗೆಗಳನ್ನು ಬೇರೆ, ಕರ್ನಾಟಕದಲ್ಲಿರುವಂಥ ಉಡುಗೆ ತೊಡುಗೆಗಳೇ ಬೇರೆ. ಈ ರೀತಿ ಅನೇಕ ವಿಭಿನ್ನವಾಗಿರುವಂಥ ಭಿನ್ನ ಭಿನ್ನವಾಗಿದ್ದರೂ ಕೂಡ ಹೌದು, ಧರ್ಮ, ಜಾತಿ, ಕಸುಬು, ಉಡುಗೆ ತೊಡುಗೆ, ಊಟ ಎಲ್ಲವೂ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿದ್ದರೂ ಕೂಡ ನಾವು ಎಲ್ಲರೂ ಭಾರತೀಯರು ಎಂಬ ಒಂದು ಮಾತನ್ನು ಕೂಡ ನಾವು ಹೇಳಲೇಬೇಕಾಗ್ತದೆ. ಹೀಗಾಗಿ ಭಾರತವನ್ನು ನಾವೇನಂತ ಕರಿತೇವೆ ಅಂತಂತಂದ್ರೆ ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರುವಂತಹ ರಾಷ್ಟ್ರ ಅಂತೇಳಿ ಕೂಡ ನಾವು ಕರಿತೀವಿ. ನೋಡಿದ್ರೆ ಅನೇಕ ಧರ್ಮಗಳವು, ಕ್ರಿಶ್ಚಿಯನ್, ಇಸ್ಲಾಮಿಕ್, ಹಿಂದೂ, ಹೀಗೆ ಅನೇಕ ಸಿಖ್, ಅನೇಕ ಧರ್ಮಗಳು ಇದ್ದರೂ ಕೂಡ ಆ ಧರ್ಮದಲ್ಲಿ ಮತ್ತು ಅನೇಕ ಉಪಪಂಗಡಗಳನ್ನಿದ್ದರೂ ಕೂಡ ನಾವೆಲ್ಲ ಒಂದೇ ಧರ್ಮೀಯರು. ಮಾನವ ಏನು ವಿಶ್ವ ಮಾನವ ಅಥವಾ ನಾವೆಲ್ಲರೂ ಭಾರತೀಯರು ಎಂಬ ಒಂದು ಮಾತನ್ನು ಕೂಡ ನಾವು ಹೇಳ್ತೇವೆ. ಅಂದ್ರೆ ಧರ್ಮದಲ್ಲಿ ಯಾವುದೇ ಒಂದಿಲ್ಲ, ನಾವೆಲ್ಲರೂ ಕೂಡ ಮಾನವರು, ನಾವೆಲ್ಲರೂ ಕೂಡ ಭಾರತೀಯ ರಾಷ್ಟ್ರದ ನಾಗರಿಕರು ಎಂಬ ಒಂದು ಭಾವೈಕ್ಯದಿಂದ ನಾವು ಭಾರತವನ್ನು ವಿಶಿಷ್ಟವಾದಂತಹ ರಾಷ್ಟ್ರ ಅಂತೇಳಿ ಕೂಡ ಕರಿತೀವಿ.
ವಿವಿಧತೆ, ಅನೇಕ ಬೇರೆ 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 ವಿಧಾನಗಳು, ಸಂಸ್ಕೃತಿ ಎಲ್ಲ ಒಂದ್ ಕಡೆ ಇದ್ರೂ ಕೂಡ ನಾವೆಲ್ಲರೂ ಭಾರತೀಯರು ಒಂದೇ ಎಂಬ ಒಂದು ಭಾವನೆಯನ್ನು ಕೂಡ ಹೇಳ್ತೇವೆ. ಇಂತಹ ಭರತ ಭೂಮಿಯಲ್ಲಿ ಹುಟ್ಟಿರುವಂತಹ ನಾವು ಪುಣ್ಯವಂತರು. ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ರಾಷ್ಟ್ರಗಳಿಗೆ ನಾವು ಹೋಲಿಸಿದಾಗ ಅಲ್ಲಿರುವಂತಹ ಸಂಸ್ಕೃತಿ, ಅಲ್ಲಿರುವಂತಹ ಉಪಹಾರದ ಒಂದು ಪದ್ಧತಿಗಳಾಗಿರ್ಬೋದು, ಅದನ್ನೆಲ್ಲನೂ ಬಿಟ್ಟು ಬೇರೆ ಬೇರೆ ರಾಷ್ಟ್ರಗಳು ಕೂಡ ಭಾರತ ರಾಷ್ಟ್ರವನ್ನು ಹೊಗಳುತ್ತವೆ. ಇಲ್ಲಿರುವಂತಹ ಸಂಸ್ಕೃತಿ, ಇಲ್ಲಿರುವಂತಹ ಆಚಾರ, ಇಲ್ಲಿರುವಂತಹ ವಿಚಾರಗಳು ಏನವ, ಅವು ವಿಶ್ವ ಮಟ್ಟದಲ್ಲಿ ಸ್ವಾಮಿ ವಿವೇಕಾನಂದರು 1993 ಒಂದು ಸಾಹಿತ್ಯ ಧರ್ಮ ಸಮ್ಮೇಳನದಲ್ಲಿ ಅವರು ಆವಾಗಲೇ ಹೇಳಿಬಿಟ್ರು, ಭಾರತ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ಅವರು ತೋರಿಸುವಂತಹ ಕೆಲಸ ಸ್ವಾಮಿ ವಿವೇಕಾನಂದರು ಅವರ ಒಂದು ಧರ್ಮ ಸಮ್ಮೇಳನದಲ್ಲಿ ಭಾರತ ಸಂಸ್ಕೃತಿ ಹಿರಿಮೆಯನ್ನು ಇಡೀ ವಿಶ್ವಕ್ಕೆ ತೋರಿಸುವಂತಹ ಒಂದು ಕೆಲಸ ಮಾಡಿದ್ದಾರೆ. ಹೀಗೆ ನಾವು ಭಾರತ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂತಂದ್ರೆ ಅದು ನಮ್ಮ ಪುಣ್ಯ. ಧರ್ಮ, ಪಂಗಡ, ಪ್ರವೇಶ, ಭಾಷೆ, ನೆಲ, ಜಲಗಳ ವಿಚಾರದಲ್ಲಿ ಪರಸ್ಪರ ದೇಶವನ್ನು ಕಟ್ಟಿಕೊಳ್ಳದೆ ಪ್ರೀತಿ ವಿಶ್ವಾಸಗಳಿಂದ ನಾವು ಬದುಕೊಳ್ತಿದ್ದೇವೆ. ಅಂದರೆ ವಿದ್ಯಾರ್ಥಿಗಳೇ, ಧರ್ಮ, ಪಂಗಡ, ಭಾಷೆ ಯಾವುದೇ ಏನೇ ಇರಲಿ, ಅದೆಲ್ಲ ಒಂದು ಕಡೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಭಾರತೀಯ ಪ್ರಜೆಗಳು, ನಾವು ಭಾರತದ ನಾಗರಿಕರಾಗಿ ನಾವು ದಿನಾಲು ಜೀವನವನ್ನು ಸಾಗಿಸ್ತೀವಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಿಕೊಳ್ಬೇಕು ಅಂದ್ರೆ ನಾವು ಯಾವುದೇ ರಾಷ್ಟ್ರಕ್ಕೆ ಹೋದರೂ ಕೂಡ ನಾವು ಭಾರತೀಯರು ಎಂಬ ಒಂದು ವಿಷಯ ಅತಿ ಹೆಮ್ಮೆಯಿಂದ ಬೇರೆ ರಾಷ್ಟ್ರಗಳ ಒಂದು ಪ್ರಜೆಗಳ ಎದುರು ನಾವು ಹೇಳಿಕೊಳ್ಳಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದ. ಅಷ್ಟೇ ಅಲ್ಲದೆ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಐಕ್ಯತೆ ಭಾವದಿಂದ ಬಲವಾದ ದೇಶ ಪ್ರಗತಿಯನ್ನು ಸಾಧಿಸಬೇಕಾದರೆ, ನಾವೆಲ್ಲರೂ ಒಂದು ರಾಷ್ಟ್ರ ಪ್ರಗತಿ ಹೊಂದಬೇಕಾದರೆ ನಾವೆಲ್ಲ ಭಾರತೀಯರು ಐಕ್ಯದ ಅಂದರೆ ಒಂದೇ ಮನೋಭಾವನೆಯಿಂದ ದೇಶ ಮುಖ್ಯ ನಮಗೆ ಎಂಬ ಒಂದು ಭಾವನೆಯಿಂದ ಬದುಕಿದರೆ ಮಾತ್ರ ನಮ್ಮ ದೇಶ ಭಾವೈಕ್ಯತೆಯಿಂದ ಬಲಪಡಿಸಿಕೊಂಡು ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಅದ ಎಂಬ ಒಂದು ವಿಚಾರವನ್ನು ರಾಷ್ಟ್ರ ಕವಿಯಾಗಿರುವಂತಹ GS ಶಿವರುದ್ರಪ್ಪನವರು ಈ ಒಂದು ಪದ್ಯದಲ್ಲಿ ಅವರು ಹೇಳಿದ್ದಾರೆ. ಇದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಂದೇಶವನ್ನು ಸ್ಪಷ್ಟಪಡಿಸುವಂತಹ ಒಂದು ಪದ್ಯ. GS ಶಿವರುದ್ರಪ್ಪನವರು ಅಂದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಭಾರತೀಯರು, ಭಾರತ ಭೂಮಿಗಾಗಿ ನಾವೇನಾದರೂ ಸೇವೆಯನ್ನು ಮಾಡಬೇಕು ಎಂಬ ವಿಚಾರ, ಇದು ರಾಷ್ಟ್ರೀಯ ಭಾವೈಕ್ಯತೆಯ ಭಾವನೆಯನ್ನು ಭಾರತದ ಪ್ರತಿಯೊಬ್ಬ ಪ್ರಜೆಯಲ್ಲಿ ಕೂಡ ಬೆಳಿಬೇಕು ಎಂಬ ಉದ್ದೇಶ ಈ ಒಂದು ಪಾಠದಲ್ಲಿ ನಾವು ನೋಡ್ತೀವಿ. ಐಕ್ಯ ಎಂದರೆ ಒಂದು, ಗಾನ ಅಂದರೆ ಹಾಡು, ಅಂದರೆ ಐಕ್ಯ, ನಾವೆಲ್ಲರೂ ಒಂದೇ ಎಂಬ ಒಂದು ಮನೋಭಾವನೆಯಿಂದ ಈ ಒಂದು ಪದ್ಯವನ್ನು GS ಶಿವರುದ್ರಪ್ಪನವರು ಈ ತಮ್ಮ ಕವನದಲ್ಲಿ ಹೇಳಿದ್ದಾರೆ. ಈ ಐಕ್ಯಗಾನ, ಈ ಪದ್ಯದ ಗಟ್ಟಿ ಓದನ್ನು ನಾನು ಹೇಳ್ತೇನೆ. ನಾಳೆ ಇದರ ಬಗ್ಗೆ ಎಕ್ಸ್ಪ್ಲೇಷನ್ಸ್ ಅನ್ನು ಕೂಡ ಕೊಡ್ತೀನಿ. ಒಂದೇ ಒಂದು, ನಾವೆಲ್ಲರೂ ಒಂದೇ. ಈ ದೇಶದೊಳಗಿದ್ದವರು ಭಾರತ ನಮಗೊಂದೇ. ಹಲವು ಕೊಂಬೆಗಳ ಚಾಚಿಕೊಂಡರೂ ಮರಕ್ಕೆ ಬುಡ ಒಂದೇ. ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲು ಒಂದೇ. ಇರುಳುಗಳಿಗೆ ಸಾಸಿರ ಚಿಕ್ಕೆಗಳಾಗಿದ್ದರೂ ಹಗಲಿಗೆ ರವಿ ಒಂದೇ. ಅಗಣಿತ ಗ್ರಹಮಂಡಲ ಚಲನೆಗೆ ಆಕಾಶವು ಒಂದೇ. 100 ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೂ ಒಂದೇ. ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳುಪು ಒಂದೇ. ನಡೆ ನುಡಿ ಭೇದಗಳಷ್ಟೇ ಇದ್ದರೂ ಬದುಕುವ ಜನ ಒಂದೇ. ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚಿತು ಹಾರಾಡುವ ಧ್ವಜ ಒಂದೇ. ನಾವು ಧ್ವಜವನ್ನು ಏನು ಹಾರಿಸ್ತೀವಿ ಅದು ನೆರಳು ಬೆಳಕಿನ ರೆಕ್ಕೆ ಬಿಚ್ಚುತ್ತಂತಂದ್ರೆ ಏನದ, ಹಾರಾಡುವ ಧ್ವಜ ಮಾತ್ರ ಒಂದೇ. ಹೀಗೆ ರಾಷ್ಟ್ರದ ಒಂದು ಭಾವೈಕ್ಯತೆಯನ್ನು ಬಲಪಡಿಸಿಕೊಳ್ಳುವಂತಹ
ಒಂದು ವಿಚಾರವನ್ನಿಟ್ಟು ಈ ರಾಷ್ಟ್ರಕವಿ GS ರುದ್ರಪ್ಪನವರು ಈ ಐಕ್ಯಗಾನ ಎಂಬ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ. ಈ ಪದ್ಯದ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾನು ಏನು ರಾಷ್ಟ್ರಕವಿಯವರ ಒಂದು ಕುರಿತೆಯನ್ನು ಬರೆಸಿದ್ದೇನೆ. ತಾವುಗಳೆಲ್ಲರೂ ನಿಮ್ಮ ನೋಟ್ಸ್ ಬುಕ್ನಲ್ಲಿ ನೀಟಾಗಿ ಬರೆದು ಸೆಂಡ್ ಮಾಡಬೇಕು. ಈಗಾಗಲೇ ಆಲ್ರೆಡಿ ಇಂಟಿಮೇಷನ್ ಕೂಡ ನಿಮಗೆ ಬರ್ತಾ ಇದ್ದೆವು. ಯಾರು ಕೂಡ ಹೋಮ್ವರ್ಕ್ ಗ್ರೂಪ್ನಲ್ಲಿ ಸೆಂಡ್ ಮಾಡ್ತಾ ಇಲ್ಲ, ನೋಟ್ಸನ್ನು ಸೆಂಡ್ ಮಾಡ್ತಾ ಇಲ್ಲ ಎಂಬ ಕೆಲವೊಂದು ವಿಚಾರಗಳು. ಅದಕ್ಕಾಗಿ ಎಲ್ಲರೂ ತಮ್ಮ ಏನು ನೋಟ್ಸ್ ಬುಕ್ನಲ್ಲಿ ಏನು ಬರ್ಕೊಂಡಿರ್ತೀರಿ ಕ್ಲಾಸ್ ನಡೆಯುವಂಥ ಸಂದರ್ಭದಲ್ಲಿ ಅದನ್ನು ಬರೆದು ನೀವು ಗ್ರೂಪ್ನಲ್ಲಿ ಸೆಂಡ್ ಮಾಡಬೇಕು. ಮುಂದಿನ ತರಗತಿಯಲ್ಲಿ ಈ ಒಂದು ಐಕ್ಯಗಾನ ಪದ್ಯದ ವಿವರಣೆಯನ್ನು ಕೂಡ ನಾಳೆ. ಬಾಯ್ ಬಾಯ್.